ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಮಾದೇವಿ ರಮ. ನಾನು ಇವತ್ತು ಗೋಂಗೂರ ಪಚ್ಚಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಧನಿಯಾ ಫ್ರೈ ಮಾಡ್ಕೋಬೇಕು, 1-2 ಸ್ಪೂನ್ ಧನಿಯಾ ಫ್ರೈ ಮಾಡ್ಕೋಬೇಕು. ಗೋಂಗೂರದಿಂದ ತುಂಬ ಇದೆ ಐಟಮ್ಸ್ ಮಾಡೋಣ, ಒಂದೊಂದಾಗಿ ತೋರಿಸ್ತೀನಿ ನಾನು. ಇವತ್ತು ಮಾತ್ರ ಗೋಂಗೂರ ಪಚ್ಚಡಿ ಮಾಡೋಣ. ಪಚ್ಚಡಿಗೆ ಇವಾಗ 2 ಸ್ಪೂನ್ ಧನಿಯಾ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ ಜೀರಿಗೆ ಹಾಕ್ಕೋಬೇಕು. ಇವಾಗ ಜೀರಿಗೆ 1-2 ಸ್ಪೂನು, ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೆಂತ್ಯ ಮಿಸ್ ಆಗಿದೆ, ಮೆಂತ್ಯ 1/4 ಸ್ಪೂನಷ್ಟು ಹಾಕ್ಕೋಬೇಕು. ಕೆಂಪಿಗೆ ಮಾಡಿಕೊಂಡು ನಾವು, ಉರಿನೂ ಜಾಸ್ತಿ ಇರಬಾರ್ದು, ಕೆಂಪಿಗೆ ಬರಬೇಕು. ಉರಿ ಜಾಸ್ತಿ ಇದ್ದರೆ ಕಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ ಹೇಗಿದೆ ಅಂತ. ಇವಾಗ ಕೆಂಪಿಗೆ ಬಂದಿದೆ, ತೆಗೆದಿಡೋಣ ಇದು ಸೈಡ್ಗೆ. ಇದಕ್ಕೆ ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ, ನನಗೆ ಬೇಕು ಅಂತ, ಬೇರೆ ಐಟಮ್ಗೆ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಡ್ರೈ ಫ್ರೈ ಮಾಡ್ಕೋಬೇಕು, ಎಣ್ಣೆ ಹಾಕಬಾರ್ದು ಇದಕ್ಕೆ. ಡ್ರೈ ಫ್ರೈ ಮಾಡಿಕೊಂಡು ಸೈಡ್ಗೆ ಇಡೋಣ. ನಾವು ಗೋಂಗೂರ 1-2-3 ಸತಿ ತೊಳೆದು ಚೆನ್ನಾಗಿ ಇಟ್ಕೋಬೇಕು ಸೈಡಿಗೆ. ಯಾಕಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೆ 1-2-3 ಸತಿ ತೊಳೆದುಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ಒಂದು ಕಡೆ. ಅದು ಸೈಡಿಗೆ ಇಟ್ಟಿದ್ದೀನಿ, ನಾನು ತೋರಿಸಿಲ್ಲ. ಇವಾಗ ಇದು ಕೆಂಪಗೆ ಹಾಕಬೇಕು, ಕೆಂಪಿಗೆ ಇರಬೇಕು, ಕಪ್ಪಾಗಬಾರ್ದು. ಕಪ್ಪಾಗೋದ್ರೆ ತುಂಬ ಕಪ್ಪಗಾಗಿ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ, ನೋಡೋಕ್ಕೂ ಚೆನ್ನಾಗಿರೋದಿಲ್ಲ, ಟೇಸ್ಟೂ ಚೆನ್ನಾಗಿರೋದಿಲ್ಲ. ಹೀಗೆ ನೋಡೋಣ ಹೇಗೆ ಮಾಡೋದು ಅಂತ. ನಾವು ಹೇಗೆ ಮಾಡ್ತಾಯಿದ್ದೀವಿ ಅಂತ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೊಂದು ಕಾಮೆಂಟ್ ಮಾಡಿ. ಹೇಗೆ ಬಂದಿದೆ ಅಂತ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ನಮಗೂ ಖುಷಿಯಾಗುತ್ತೆ ಇಷ್ಟ ಆಯಿತು ಅಂದರೆ. ಇವಾಗ ನಾವು ಇನ್ನೊಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಗೋಂಗೂರ ಹಾಕ್ಕೊಳ್ಳೋಣ. ಗೋಂಗೂರ ಹಾಕಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು. ಇದು ಎಣ್ಣೆಯಲ್ಲೇ ಇರಬೇಕು, ತಡಿ ಅಂದರೆ ತವೆ ಇರಬಾರ್ದು. ತವೆ ಇದ್ದರೆ ಜಲ್ದಿ ಕೆಟ್ಟೋಗುತ್ತೆ. ಇದು ಆಚೆನೂ ಇಡ್ಬೋದು, ಆಚೆ ಇಟ್ಟರೂ 1 ವಾರ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿಟ್ಟರು ಸ್ವಲ್ಪ ಇರುತ್ತೆ, ಚೆನ್ನಾಗಿರುತ್ತೆ. ಸಾರಿ, ಗಂಟಲು ಚೆನ್ನಾಗಿಲ್ಲ, ಏನಾದರೂ ಮಿಸ್ ಆಗಿದ್ರೆ ಸಾರಿ, ಅಕ್ಷರಗಳೇನಾದರೂ ಹೇಳುವಾಗ. ಇದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಆಚೆ ಬರಬೇಕು, ಆವಾಗೇ ಚೆನ್ನಾಗಿರೋದು ಟೇಸ್ಟು. ಇಲ್ಲ ಹಸಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ಸತಿನೂ ಬೇಕಂದರೆ ಎಣ್ಣೆ ಹಾಕ್ಕೋಬೋದು. ಮಧ್ಯದಲ್ಲಿ ಮುಚ್ಚಿಬಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಟ್ಟರೆ ನಾವು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಮುಚ್ಚರೇನೆ ಅದು ಚೆನ್ನಾಗಿ ತಡಿಯೆಲ್ಲ ಹೋಗುತ್ತೆ. ತಡಿ ತೆಲುಗು ಕನ್ನಡ ಮಿಕ್ಸ್ ಆಗ್ತಾ ಇರುತ್ತೆ, ಸಾರಿ. ಈಗ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ. ಸ್ವಲ್ಪ ಮೀಡಿಯಮ್ ಉರಿಯದಲ್ಲಿ ಇಡಬೇಕು. ಹೈ ಇದ್ದರೆ ಚೆನ್ನಾಗಿರೋದಿಲ್ಲ, ಜಲ್ದಿ ಸೀದೋಗುತ್ತೆ. ಹೈ ಇಡಬಾರ್ದು ಇದಕ್ಕೆ. ಎಣ್ಣೆ ಇದ್ರೂ ಸಹ ಹೈ ಇರಬಾರ್ದು. ಈ ಗೋಂಗೂರದಿಂದ ಚಿಕನ್, ಮಟನ್ನು, ಬೋಟಿ ಎಲ್ಲನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಥರನೇ ಕಡಲೆ ಬೀಜನೂ ಹಾಕಿ ಮಾಡ್ಬೋದು, ಅದೂ ಚೆನ್ನಾಗಿರುತ್ತೆ. ತೋರಿಸೋಣ, ಒಂದೊಂದಾಗಿ ತೋರಿಸೋಣ ಐಟಮ್ಸು. ನೀವು ಇಷ್ಟಪಟ್ಟರೆ ಸಾಕು. ನೀವು ಇಷ್ಟಪಟ್ಟು ಒಂದು ಕಾಮೆಂಟ್ ಹಾಕಿ, ನಿಮ್ಮದು ಇಷ್ಟ ಆಗಿದೆ ಅಂತ ತಿಳಿಸಿದ್ರೆ ನಮಗೂ ಖುಷಿ ಆಗುತ್ತೆ ನೋಡಿ. ಹಾಗೆ ಮುಚ್ಚಳ ಹಾಕಿ ಮತ್ತೆ ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಹಾಕಿ ಇಡಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು, ಎಣ್ಣೆ ಬಿಟ್ಕೋಬೇಕು. ಇದು ಫ್ರೈ ಮಾಡೋಕ್ಕೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಟೈಮು, ಆದರೂ ನಿಧಾನಕ್ಕೆ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅವಸರ ಪಡಬಾರ್ದು, ಅವಸರ ಪಟ್ಟರೆ ಚೆನ್ನಾಗಿ ಟೇಸ್ಟ್ ಇರೋದಿಲ್ಲ. ನಮ್ಮ ಮನೆ ಹತ್ರ ಸ್ವಲ್ಪ ಮನೆ ಕೆಲಸ ನಡೀತಾ ಇದೆ, ಸೌಂಡ್ಸ್ಗಳಿರುತ್ತೆ, ಸಾರಿ ಕ್ಷಮಿಸಿ. ಇನ್ನು ಮಾಡೋಕ್ಕಾಗಲ್ಲ, ನಾವು ಎಷ್ಟು ಟ್ರೈ ಮಾಡಿದ್ರೂ ಸೌಂಡ್ಸ್ ಬರ್ತಾನೆ ಇರುತ್ತೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ, ಇನ್ನೂ ಫ್ರೈ ಆಗಬೇಕು. ನೀರೆಲ್ಲ ಬಿಟ್ಕೊಂಡಿದೆ, ನೀರೆಲ್ಲ ಡ್ರೈ ಆಗಬೇಕು. ಫುಲ್ಲು ನೀರು ಡ್ರೈ ಆಗಿಬಿಟ್ಟು ಎಣ್ಣೆ ಆಚೆ ಬರಬೇಕು. ಎಣ್ಣೆ ಆಚೆ ಬಂದ್ರೇ ಚೆನ್ನಾಗಿರೋದು. ನೋಡ್ತಾ ಇರಿ. ಹಾಗೆ ಇನ್ನೊಂದು ಸತಿ ಮುಚ್ಚಳ ಹಾಕಿ ಹಾಗೆ ಇಡೋಣ. ಫ್ರೈ ಮಾಡ್ತಾನೆ ಇರಬೇಕು. ಅದು ಡ್ರೈ ಆಗಬೇಕು, ಅಂದರೆ ನೀರೆಲ್ಲ ಹೋಗಬೇಕು, ಎಣ್ಣೆ ಬಿಟ್ಕೋಬೇಕಲ್ವ. ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ಪರವಾಗಿಲ್ಲ, ಟೇಸ್ಟಿ ಇರುತ್ತೆ ಅಲ್ವ. 1 ವಾರ ಆಚೆ ಇಟ್ಟರು ಏನೂ ಆಗೋದಿಲ್ಲ. ಇದು ಫ್ರಿಜ್ಜಲ್ಲಿಟ್ಟರು ಸ್ವಲ್ಪ ದಿನ ಇನ್ನೂ ಚೆನ್ನಾಗಿರುತ್ತೆ. 1 ವಾರ ಏನು ಜಾಸ್ತಿನೇ ಇರುತ್ತೆ ಫ್ರಿಜ್ಜಲ್ಲಿಟ್ಟರೆ. ಟೇಸ್ಟಿಯಾಗಿ ಆಂಧ್ರ ಮಾತೆ ಗೋಂಗೂರ ಚಟ್ನಿ ತಿನ್ಬೋದು ಎಲ್ಲರೂ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ಪಚ್ಚಡಿ
ಇದು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಒಂದು ತುತ್ತು ಜಾಸ್ತಿನೇ ತಿಂತೀರಾ, ಕಡಿಮೆ ಮಾತ್ರ ತಿನ್ನೋದಿಲ್ಲ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳೋದು ಮಾತ್ರ ಮರ್ತೋಗ್ಬೇಡಿ. ನೋಡಿ ನಾನು ಯಾವುದು ಕಟ್ ಮಾಡಿಲ್ಲ ವಿಡಿಯೋ, ಹಂಗೆ ಇರೋದಲ್ಲೇ ಇಟ್ಟಿದ್ದೀನಿ. ಸುಮ್ಮನೆ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನೋಡಿ ನಿಧಾನಕ್ಕೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಹೀಗೆ ಚೆನ್ನಾಗಿರಬೇಕು ನೋಡಿ. ಎಣ್ಣೆ ಬಿಟ್ಕೊತಾ ಇದ್ದೀನಿ ಇವಾಗ. ಹೀಗೆ ಸ್ವಲ್ಪ ಹೊತ್ತು ಇದ್ದರೆ ಸರೋಗುತ್ತೆ. ಈಗ ಒಂದು 2-3 ನಿಮಿಷ ಅಷ್ಟೇ ಆಗೋಯಿತು. ಇವಾಗ ನಾವು ಆಫ್ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೋಬೇಕು. ನಾನು ಸ್ವಲ್ಪ ಮೆಣಸಿನ್ಕಾಯಿ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಗೋಂಗೂರ ಹಾಕ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಬೇಕಾದಷ್ಟು, ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಚಿಕ್ಕದು ಬೆಳ್ಳುಳ್ಳಿ ಇದ್ದರೆ ಒಂದು ಫುಲ್ ಹಾಕ್ಕೋಬೋದು. ಗೋಂಗೂರ ಫ್ರೈ ಮಾಡಿರೋದು ಹಾಕಿ ಮಿಕ್ಸಿ ಮಾಡೋಣ. ಮಿಕ್ಸಿಗೆ ಹಾಕ್ಕೊಂಡ ಮೇಲೆ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ನಮಗೆ ಬೇಕಾದಷ್ಟು ಮಾಡ್ಕೋಬೋದು. ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾವು ಇವಾಗ ಸ್ವಲ್ಪ ತಿಂತೀವಿ ಅಂದರೆ ಸ್ವಲ್ಪಕ್ಕೆ ಒಗ್ಗರಣೆ ಕೊಡ್ಕೋಬೋದು, ಇಲ್ಲ ಫುಲ್ಲಕ್ಕೆ ಒಗ್ಗರಣೆ ಕೊಟ್ಕೋಬೋದು. ಖಾಲಿ ಆಗುತ್ತೆ ಅಂದರೆ ಏನಂದರೆ ಅದಕ್ಕೆ ನಾವು ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ತೀವಿ. ಅದಕ್ಕೆ ಸ್ವಲ್ಪ ಮೆತ್ತಗಾದರೆ ಟೇಸ್ಟ್ ಅನಿಸೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಮಾತ್ರ ಒಗ್ಗರಣೆ ಹಾಕ್ಕೋಬೋದು. ನಾನು ಇವಾಗ ಎಲ್ಲದನ್ನೂ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ಅಂತ. ನೋಡೋಣ ಬನ್ನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಆಯಿತು ನನಗೆ. ನೋಡಿ ಹೇಗಿದೆ ಅಂತ. ನನಗಾಗೋಗಿದೆ. ಚೆನ್ನಾಗಿರುತ್ತೆ. ಹೀಗೆ ಇರಬೇಕು, ತರತರಿಯಾಗಿರಬಾರ್ದು. ಈ ಇದು ಚಟ್ನಿ ಪಚ್ಚಡಿ ಇದು ಹೀಗೆ ಇರಬೇಕು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕೆಂಪು ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು 4 ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಗೋಂಗೂರ ಚಟ್ನಿ ಹಾಕಿ ಅದಕ್ಕೆ ಫುಲ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಬಿಟ್ಬಿಡ್ಬೇಕಷ್ಟೇ, ಸಾಕು, ಬೇರೆ ಏನು ಬೇಡ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಆಂಧ್ರ ಸ್ಟೈಲ್ ಗೋಂಗೂರ ಪಚ್ಚಡಿ, ಆಂಧ್ರ ಮಾತೆ ಗೋಂಗೂರ ಪಚ್ಚಡಿ ಟೇಸ್ಟ್ ನೋಡಿ ಹೇಳಿ. ನಮಗೂ ಟ್ರೈ ಮಾಡ್ತೀನಿ, ಒಂದೊಂದಾಗಿ ತೋರಿಸ್ತೀನಿ. ಗೋಂಗೂರ ಅದರಲ್ಲಿ ಸ್ಪೆಷಲ್ಸು ನಮಗೆ ಗೊತ್ತಿರೋದು ಮಾತ್ರ ಮಾಡಿಕೊಡ್ತೀನಿ. ನೋಡಿ ಹೇಗಿದೆ ಅಂತ. ನೋಡಿ ನೀವು ಟ್ರೈ ಮಾಡಿ ನಮಗೂ ಹೇಳಿ. ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟೊತ್ತು ನಮಗೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚಟ್ನಿ ಹಾಕ್ಬಿಟ್ಟು ಫುಲ್ಲು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕಂದರೆ ಅಷ್ಟಕ್ಕೆ ಮಾತ್ರ ಒಗ್ಗರಣೆ ಹಾಕ್ಕೋಬೋದು. ನೋಡಿ ನಾನು ಇವಾಗ ತೋರಿಸ್ಬೇಕು ಅಂತ ಎಲ್ಲದಕ್ಕೂ ಒಗ್ಗರಣೆ ಹಾಕ್ಕೊತೀನಿ. ನಾರ್ಮಲ್ ಆಗಂದರೆ ನಾನು ಅಷ್ಟಕ್ಕೂ ಒಗ್ಗರಣೆಗೆ ಹಾಕ್ಕೊಳೋದಿಲ್ಲ. ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಬೌಲ್ಗೆ ತಗೊಳ್ಳೋಣ. ನಾನು ಮುಂಚೆ ಹೇಳ್ದಂಗೆ ನೀವು ಒಂದು ತುತ್ತು ಜಾಸ್ತಿ ತಿಂತಿರೋ ಹೊತ್ತು ಕಮ್ಮಿ ಮಾತ್ರ ತಿನ್ನೋದಿಲ್ಲ. ಈ ಚಟ್ನಿ ಮಾಡ್ಕೊಂಡು ತಿಂದರೆ ನಮ್ಮ ಆಂಧ್ರ ಪಚ್ಚಡಿ, ಗೋಂಗೂರ ಪಚ್ಚಡಿ ನೋಡಿ ಟ್ರೈ ಮಾಡಿ. ಹೀಗೆ ಎಣ್ಣೆ ಎಲ್ಲ ಆಚೆ ಬರಬೇಕು ನೋಡಿ. ಎಲ್ಲ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲ ಕದಲ್ತಾ ಇದೆ. ಹೀಗೆ ಬಂದಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ, ರೆಡಿ ಆಗಿದೆ ಚಟ್ನಿ ಅಂತ. ಒಂದು ಬೌಲ್ಗೆ ತಗೊತಾ ಇದ್ದೀನಿ ನಾನು. ಥ್ಯಾಂಕ್ ಯು. ನೋಡಿ ಇದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.